ಯಾವ ಸರ್ಕಾರನಾರು ಬರಲಿ, ಡ್ರೈವರು ಕಂಡಕ್ಟರ್ಗಳಿಗೆ ಅವ್ರು ಕೇಳಿದ ವೇತನ ಕೊಟ್ಟಿಲ್ಲ, 7ನೇ ವೇತನ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಸರ್? 7ನೇ ವೇತನ ಕೊಟ್ಟಿಲ್ಲ. ಫ್ರೀ ಕೊಟ್ಟಿದ್ದಾರೆ. ಒಳ್ಳೆ ಮೈಕೈ ತುಂಬ್ಕೊಂಡು ಓಡಾಡೋರಿಗೂ ಫ್ರೀ ಕೊಟ್ಟಿದ್ದಾರೆ, ಎಲ್ರಿಗೂ ಫ್ರೀ ಕೊಟ್ಟಿದ್ದಾರೆ. ಆ ದುಡ್ಡು ಎಷ್ಟೋ 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 ಸಾವಿರ ಕೋಟಿ, 40,000 ಕೋಟಿನೇನೋ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ. ನಿಮ್ಗೆ ಎಷ್ಟು ಖರ್ಚು, ಇವ್ರದ್ದೊಂದು ಶೌಚಾಲಯ ಕಟ್ಟಕ್ಕೆ ಎಷ್ಟು ಖರ್ಚಾಗ್ಬೋದು? ಅಮ್ಮಮ್ಮ ಅಂದರೆ ಒಂದು ಲಕ್ಷ, ಒಂದು 2 ಲಕ್ಷ, ಬೇಡ 5 ಲಕ್ಷ, ಇಲ್ಲವೇ ಇಲ್ಲ. ಅವ್ರಿಗೊಂದು ಸಿಂಪಲ್ ಆಗಿ ಒಂದು ಮಾಡ್ಕೊಡ್ಬಿಡಿ. ತೊಡು ಬೆಂಗಳೂರು ಸುತ್ತಾ ಇದ್ದಾರೆ, ಅವ್ರಿಗೆ ಕೈ ಇಲ್ಲ ಏನಿಲ್ಲ. ತಗೊಳ್ಳಿ ಸರ್, ಬಿಡಿ ನಾನು ಇಡ್ತೀನಿ ಬಿಡಿ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇದು ನಮ್ಮ ರಾಜ್ಯ, ನಮ್ಮ ರಾಜಕಾರಣಿಗಳು, ನಮ್ಮ ದೇಶದ ವ್ಯವಸ್ಥೆ. ಎಲ್ಲಿವರೆಗೂ ಜನ ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS ಅಂತ ನೀವು ಅಭಿಮಾನ ತೋರಿಸ್ತಿರೋ, ಅಭಿವೃದ್ಧಿ ಯಾವತ್ತೂ ಆಗಲ್ಲ. ಬಂದು MLAಗಳನ್ನ, MP ಗಳನ್ನ, ಬಂದು ಮುಖ್ಯಮಂತ್ರಿಗಳನ್ನ ನೀವು ಯಾವತ್ತು ಪ್ರಶ್ನೆ ಮಾಡ್ತಿರೋ, ಎಲ್ರಿ ಅಂತ ಅಭಿಮಾನ ಇರಲಿ, ನೀವು ಯಾವತ್ತು ಪ್ರಶ್ನೆ ಮಾಡ್ತಿರೋ ಅವತ್ತು ನೀವು ಏನೋ ನಿಮ್ಮ ಮನೆಗಳಿಗೆ ಜನಸೇವೆ ಮಾಡೋಕ್ಕೆ ಅವ್ರು ಸಾಧ್ಯ.